ನೀವು ಅವ್ರ ಅಭಿಮಾನಿನಾ ದರ್ಶನ್ ಅವ್ರ ಅಭಿಮಾನಿ? ಓಕೆ. ಹೆಂಗ್ ಅನ್ಸುತ್ತೆ ಈಗ ಇವರು ದರ್ಶನ್ ಅವ್ರು ಇಲ್ಲ ಈ ಮನೆ ಒಳಗಡೆ? ಅವರಂದ್ರೆ ನಂಗೆ ತುಂಬಾ ಇಷ್ಟ ಸರ್. ದರ್ಶನ್ ಅಂದ್ರೆ ಯಾಕೆ ಇಷ್ಟ ಆಗ್ತಾರಮ್ಮ? ಅವರು ಮಾಡಿರೋ ಒಳ್ಳೆ ಕೆಲಸಗಳು ಸರ್. ಜೊತೆಗೆ ಅವ್ರ ಮೇಲೂ ಕೀಳು ಅನ್ನಲ್ಲ ಸರ್. ಬಡವ ಶ್ರೀಮಂತ ಅಂತ ಏನು ಭೇದ ಮಾಡಲ್ಲ ಸರ್. ಎಲ್ಲರನ್ನೂ ಒಂದೇ ಸಮನಾಗಿ ನೋಡ್ತಾರೆ ಸರ್. ಮೇಲು ಕೀಳು ಗೊತ್ತೇ ಇಲ್ಲ, ಬಡವನು ಗೆಳೆಯಾನೆ. ತುಂಬಾ ಬೇಜಾರಾಗುತ್ತೆ ಅಣ್ಣ. ನಾವು ಡೈಲಿ ಬೆಳಗ್ಗೆ ಎದ್ರೆ ಅವ್ರ ಮಕ್ಕನೇ ನೋಡ್ತಾ ಇದ್ದಿದ್ದು. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ನೋಡಿ, ಇದೆ ಅವ್ರ ಮನೆ. ಸೊ ಎಷ್ಟೋ ಟಿವಿಗಳಲ್ಲಿ ನೋಡಿರ್ತೀರ ನೀವು. ಈಗ ನಾವು ನೇರವಾಗಿ ಅವ್ರ ಮನೆ ಹತ್ರನೇ ಇದ್ದೀನಿ. ಇದು ನೇರವಾಗಿ ಅವ್ರ ಮನೆ ಎಂಟ್ರೆನ್ಸ್. ಅದು ಈಗ ನೋಡ್ತಾ ಇರೋದು ನೀವು, ಅವ್ರು ಇಳಿದು ಬರ್ತಾ ಇರೋದು. ದರ್ಶನ್ ಅವ್ರು ಯಾವುದೇ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು, ಅಲ್ಲಿ ಇಳಿದು ಬರ್ತಾ ಇರ್ತಾರೆ. ಸೊ ಅದು ಅವ್ರ ಮನೆ. ಇಲ್ಲಿ ಅವರ ಅಭಿಮಾನಿಗಳು ಸಹ ಬಂದಿದ್ದಾರೆ. ಇವರು ಚಿತ್ರದುರ್ಗದಿಂದ ಬಂದಿದ್ದಾರಂತೆ. ಸೊ ಏನಕ್ಕೋಸ್ಕರ ಬಂದ್ರು ಅಥವಾ ಇವ್ರು ನೋಡಕ್ಕೆ ಅಂದ್ರೆ ಮೀನ್ಸ್ ಇವ್ರ ಮನೆ ನೋಡಕ್ಕೆ ಬಂದ್ರ, ಏನಕ್ಕೆ ಬಂದ್ರು ಅಂತ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ ಸರ್. ಆಕ್ಚುಲಿ ನೀವು ಎಲ್ಲಿಂದ ಬಂದಿರೋದು? ಚಿತ್ರದುರ್ಗದಿಂದ ಸರ್. ಚಿತ್ರದುರ್ಗ. ಏನಂದ್ರೆ ಅವ್ರ ಮನೆ ನೋಡ್ಬೇಕು ಅಂತಾನೆ ಬಂದ್ರ ಅಥವಾ ಬೆಂಗಳೂರಿಗೆ ಬಂದಿದ್ರೆ? ಏನಕ್ಕಾದ್ರು ಬೆಂಗಳೂರಿಗೆ ಬಂದಿದ್ವಿ ಸರ್. ಆದ್ರೆ ಇಲ್ಲಿಗೆ ಬಂದಿದ್ದೆ ಅವ್ರ ಮನೆ ನೋಡಕ್ಕಾಗಿನೇ ಬಂದ್ವಿ ಸರ್. ಎಲ್ಲಿ ಬಂದಿದ್ರಿ? ಬೆಂಗಳೂರಲ್ಲಿ ಯಾವ ಏರಿಯಾಗೆ ಬಂದಿದ್ರಿ? ಬೆಂಗಳೂರಲ್ಲಿ ಪ್ಯಾಲೇಸ್ ಹತ್ರ ಬಂದಿದ್ವಿ ಸರ್. ಹೌದು ಸರ್, ಪ್ಯಾಲೇಸ್ ಹತ್ರ ಮದುವೆ. ನೀವು ಅವ್ರ ಅಭಿಮಾನಿನಾ? ದರ್ಶನ್ ಅವ್ರ ಅಭಿಮಾನಿ. ಓಕೆ. ಹೆಂಗ್ ಅನ್ಸುತ್ತೆ ಈಗ ಇವರು ದರ್ಶನ್ ಅವ್ರು ಇಲ್ಲ ಈ ಮನೆ ಒಳಗಡೆ? ಸರ್ ಅವರಂದ್ರೆ ನಂಗೆ ತುಂಬಾ ಇಷ್ಟ ಸರ್. ದರ್ಶನ್ ಅಂದ್ರೆ ಯಾಕೆ ಇಷ್ಟ ಆಗ್ತಾರಮ್ಮ? ಅವರು ಮಾಡಿರೋ ಒಳ್ಳೆ ಕೆಲಸಗಳು ಸರ್. ಜೊತೆಗೆ ಅವ್ರ ಮೇಲೂ ಕೀಳು ಅನ್ನಲ್ಲ ಸರ್. ಬಡವ ಶ್ರೀಮಂತ ಅಂತ ಏನು ಭೇದ ಮಾಡಲ್ಲ ಸರ್. ಎಲ್ಲರನ್ನೂ ಒಂದೇ ಸಮನಾಗಿ ನೋಡ್ತಾರೆ ಸರ್. ಜೊತೆಗೆ ಅವ್ರ ಕಾಟೇರ ಫಿಲಮ್ ನೋಡಿದಾಗ ನಮಗೆ ತುಂಬಾನೇ ಇದಾಯ್ತು ಸರ್. ಅದನ್ನ ನೋಡಿ ಈಗಲೂ ಸಹ ಬೇಸರ ಆಗುತ್ತೆ ಸರ್ ನನಗೆ. ಅವ್ರನ್ನ ಟಿವಿಯಲ್ಲಿ ಯಾವಾಗಾದ್ರೂ ನೋಡಿ ಅವ್ರ ಬಗ್ಗೆ ಕೇಳಿದಾಗ ಬೇಸರ ಅನ್ಸುತ್ತೆ ಸರ್. ಯಾರು ಹೇಳ್ತಾರಲ್ಲ ಸರ್, ಯಾರು ಒಬ್ರು ಸುಳ್ಳು ಹೇಳ್ಬೋದು, ಇಬ್ರು ಸುಳ್ಳು ಹೇಳ್ಬೋದು. ಆದ್ರೆ ನೂರಾರು ಜನ ಫೇಸ್ಬುಕ್ ಅಲ್ಲಿ ಆಮೇಲೆ ಹೊರಗಡೆ ಎಲ್ಲರೂ ಸಹ ಮಾತಾಡ್ತಾ ಇರ್ತಾರೆ, ನಮಗೆ ದರ್ಶನ್ ಆ ರೀತಿ ಸಹಾಯ ಮಾಡಿದ್ರು ಅಂತೇಳಿ. ಎಲ್ಲರ ಹತ್ರನೂ ಬೇಕಾದಷ್ಟು ಇರುತ್ತೆ ಸರ್. ಆದ್ರೆ ಆ ಗುಣ ಯಾರಿಗೂ ಇರಲ್ಲಲ್ಲ ಸರ್. ಹಂಗಾಗಿ ನನ್ಗೆ ದರ್ಶನ್ ಅಂದ್ರೆ ಇಷ್ಟ ಸರ್. ಅಂದ್ರೆ ಎಷ್ಟು ದಿನ ಅಂದ್ರೆ ಅವ್ರ ಎಲ್ಲಾ ಸಿನಿಮಾಗಳು ನೋಡ್ತಾ ಇದ್ರ? ಯಾವ ಸರ್ ನಾನು ಎಲ್ಲಾ ಸಿನಿಮಾನು ನೋಡಿದ್ದೀನಿ ಸರ್. ಕಾಟೇರನ ಎಷ್ಟು ಸರಿ ನೋಡಿದ್ದೀನಿ ನಂಗೆ ಗೊತ್ತಿಲ್ಲ ಸರ್. ಪುಟ ನೀನು ಅಂದ್ರೆ ನಿಮ್ಮ ಮನೆಯವರು ಎಲ್ಲರೂ ಅಭಿಮಾನಿಗಳೇನಾ? ಹ್ಞೂ ಸರ್. ಇವಳು ನನ್ನ ಮಗಳ ಸರ್. ಇವಳು ಅಭಿಮಾನಿನೇ ಸರ್. ಓಕೆ. ಏನ್ ಓದ್ತಿದೆ ಪುಟ? 6th ಸ್ಟ್ಯಾಂಡರ್ಡ್. ಓಕೆ. ಹೆಂಗ್ ಅನ್ಸುತ್ತೆ? ಬರೀ ಮನೆ ಇದೆ, ನಿಮ್ಮ ಬಾಸ್ ಇಲ್ಲ. ನೋಡ್ಬೇಕು ಅಂದ್ರೆ ಒಂದ್ ವೇಳೆ ಇಲ್ಲಿ ಅವ್ರು ಇದ್ದಿದ್ರೆ ನೀವು ನೋಡಕ್ ಆಗ್ತಾ ಇತ್ತ? ಇಲ್ಲ ಸರ್, ಈ ತರ ನೋಡಕ್ಕೆ ಆಗ್ತಿರ್ಲಿಲ್ಲ ಸರ್. ದೂರದಿಂದಲಾದ್ರೂ ನೋಡ್ಕೊಂತಿದ್ವಿ. ಆದ್ರೆ ಅವ್ರು ಚೆನ್ನಾಗಿದ್ದಾರೆ ಅಂದ್ರೆ ಅಷ್ಟೇ ಖುಷಿ ಸರ್. ನಾವೇನ್ ಹತ್ರದಿಂದ ನೋಡ್ಬೇಕು ಅನ್ನೋ ಆಸೆ ಅಲ್ಲ. ಅವ್ರ ಹೊರಗಡೆ ಇದ್ದು ಬೇರೆಯವ್ರಿಗೆಲ್ಲ ಅನುಕೂಲ ಆಗುತ್ತಲ್ಲ ಸರ್, ಅದೇ ಖುಷಿ ಆಗತ್ತೆ ಸರ್ ನಮ್ಗೆ. ಅವ್ರು ಇದ್ದಿದ್ರೆ ಎಷ್ಟೋ ಜನ ಇವ್ರಿಗೆಲ್ಲ ಲೇಬರ್ಸ್ಗೆಲ್ಲ ಅನುಕೂಲ ಆಗೋದು ಅಂತೇಳಿ ಮೊನ್ನೆ ಒಬ್ರು ಫೇಸ್ಬುಕ್ ಅಲ್ಲಿ ಹೇಳಿದ್ರು ಸರ್. ಈಗ ನಮ್ಮ ಕನ್ನಡ ಚಿತ್ರರಂಗನೇ ಇದಾಗ್ತಾ ಇದೆ ಅಂತೇಳಿ. ಅದನ್ನ ಕೇಳಿ ಬೇಜಾರಾಗುತ್ತೆ ಸರ್. ಅಂದ್ರೆ ನಿಮ್ಗೆ ಕೊನೆ ಪಕ್ಷ ದೂರದಿಂದ ನೋಡಿದ್ರು ಪರವಾಗಿಲ್ಲ, ಬಟ್ ಅವ್ರು ಈ ಜಾಗದಲ್ಲಿ ಇರ್ಬೇಕಿತ್ತು ಸರ್. ಅವ್ರು ಬರ್ಬೇಕು ಸರ್, ಬೇಗ ಬಿಡುಗಡೆಯಾಗಿ ಬರ್ಲಿ ಸರ್ ಅವ್ರು. ಓಕೆ ಅಮ್ಮ, ಥ್ಯಾಂಕ್ ಯು. ನಿಮ್ಮ ಹೆಸರು? ರೇಖಾ ಅಂತ ಆಕಾಶ್ ಅಂತ. 8 years ಆಯ್ತು. ಹಾ, ಚಿಕ್ಕ ವಯಸ್ಸಿಂದನೂ ಅಭಿಮಾನನೇ. ಅಭಿಮಾನಿ ಆಗಿನೇ ಒಂದ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದು. ಹೌದು, ಚೆನ್ನಾಗಿ ನೋಡ್ಕೋತಾರೆ. ತುಂಬಾ ಅಭಿಮಾನ ಅಂದ್ರೆ ತುಂಬಾ ಚೆನ್ನಾಗಿದೆ ಅವ್ರ ಜೊತೆ ಕೆಲಸ ಮಾಡೋದಾಗ್ಲಿ. ಇಲ್ಲ, ಯಾರು ಬಂದಿಲ್ಲ. ವಿನೀಶ್ ಬರ್ತಾರೆ, ಅಕ್ಕ ಎಲ್ಲ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ. ಇವಾಗ ನಾಯಿ ಇದೆ, ಪಕ್ಷಿ ಇದೆ, ಮೇಲ್ಗಡೆ ಪಕ್ಷಿ ಇದೆ, ಎಲ್ಲ ಇದೆ. ಎಲ್ಲ ಇದೆ, ಲ್ಯಾಂಬೋರ್ಗಿನಿ ಎಲ್ಲ ಇದೆ. ಹಾ, ಎಲ್ಲ ದೀಪಾವಳಿಗೆ ಮಾಡ್ತಾರೆ. ಈ ಸತಿ ಮಾಡೋದು ಡೈಲಿ ಬಂದು ಪೂಜೆ ಮಾಡ್ಬಿಟ್ಟು ಹಾರ ಎಲ್ಲ ಹಾಕ್ಬಿಟ್ಟು ಹೋಗ್ತಾರೆ. ಬಂದು ಕುಂಬಳಕಾಯಿ ಹೊಡಿತಾರೆ. ಕುಂಬಳಕಾಯಿ ಹೊಡೆದು ಎಲ್ಲ ಮಾಡಿ ಹೋಗ್ತಾರೆ. ಮುಂಚೆ ಹೆಂಗಿದ್ರು ಇವಾಗ್ಲೂ ಹಂಗೆ ಇದೆ. ತುಂಬಾ ಬೇಜಾರಾಗುತ್ತೆ ಅಣ್ಣ. ನಾವು ಡೈಲಿ ಬೆಳಗ್ಗೆ ಎದ್ರೆ ಅವ್ರ ಮಕ್ಕನೇ ನೋಡ್ತಾ ಇದ್ದಿದ್ದು.
ಇವಾಗ ಅವ್ರು ಇಲ್ವಲ್ಲ, ಬೇಜಾರಾಗುತ್ತಲ್ಲ. ಯಾವಾಗ್ಲೂ ನಮ್ ಗ್ಯಾಪ್ನೇ ಆಕಾಶ್ ಅಂತ. ಹೌದು, ತುಂಬಾ ನೆನಪಾಗುತ್ತೆ. ಅವ್ರು ಇಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಏನು ಮಾಡಕ್ಕಾಗಲ್ಲ, ಅವ್ರು ಬರೋ ಗಂಟ ಸ್ವಲ್ಪ ಕಾಯಿಲೆ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ. 3 ತಿಂಗಳು ಆಗೇ ಹೋಯ್ತಲ್ಲ. ಈ ತರ 3 ತಿಂಗಳ ಕಾಲ ಮನೆ ಬಿಟ್ಟು ಯಾವ್ದೋ ಶೂಟಿಂಗಿಗೆ ಅಥವಾ ಹೋಗ್ತಾ ಇದ್ರೆ ಇಲ್ಲ, ಹೋಗಿಲ್ಲ, ಯಾವತ್ತೂ ಹೋಗಿಲ್ಲ. ನಾವ್ ಮನೇಲೇ ಇರೋದು ಯಾವಾಗ್ಲೂ. ಇಲ್ಲೇ ಡೈಲಿ ಇಲ್ಲೇ ಎಲ್ಲರೂ ಇಲ್ಲೇ ಇದ್ರೆ ಒಂದ್ ದಿವಸ ಸಾಯಂಕಾಲ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ತಾರೆ. 1 ವಾರ ಅಷ್ಟೇ ಮ್ಯಾಕ್ಸಿಮಮ್. ಆ ಜೀಪು ಅಲ್ಲಿ ನಿಂತಿದ್ದೆ ಅಲ್ಲ. ಎಲ್ಲ ಇಷ್ಟಪಡ್ತಾರೆ, ಫೇವ್ರೇಟ್ ಅಂತ ಯಾವ್ದಿಲ್ಲ, ಎಲ್ಲ ಇಷ್ಟಪಡ್ತಾರೆ. ಏನಿಲ್ಲ, ಬ್ಲ್ಯಾಕಿ ಅಂತ ಇಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಟಾಮಿ, ಎಲ್ಲ ಅವರೇ ಹೆಸರಿಟ್ಟದು. ಇಲ್ಲಿ 3 ಜನ ಇದೀವಿ. ಎಲ್ಲ ಇಲ್ಲ, ನಾವೇ ಮಾಡ್ಕೋತೀವಿ. ಇಲ್ಲ ಇಲ್ಲ, ಏನಿಲ್ಲ. ರಾಯಚೂರು ಅಂದ್ರೆ ಇಲ್ಲೇ ಇದ್ದೀರಾ ಅಥವಾ ರಾಯಚೂರಿಂದ? ಯಾವ ಏರಿಯಾ? ಪಾಪ್ರೆಟ್ಟಿಪಾಳ್ಯ. ಏನ್ ಈ ಕಡೆ ಬಂದ್ರ? ದರ್ಶನ್ ಅವ್ರ ಮನೆ ಬಂದಿದ್ದೀರಾ? ಸೊ ಇವತ್ತು ಅವ್ರದ್ದು ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ, ಅವ್ರಿಗೆ ಬೇಲ್ ಕೊಡ್ಬೇಕಾ ಬೇಡವಾ ಅಂತ. ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ದರ್ಶನ್ ಅವ್ರನ್ನ ಇವತ್ತ ಖಾಲಿ ಮನೆ ಅಂದ್ರೆ ಅವ್ರಿಲ್ಲ, ಸೊ ಅವ್ರ ಗಾಡಿ ನಿಂತಿದೆ ಇಲ್ಲೇನೆ. ಹೌದು, ಬಟ್ ಅವ್ರಿಲ್ಲ, ಅವ್ರ ಮನೆ ಇದೆ. ಏನ್ ಅನ್ಸ್ತಾ ಇದೆ? 2 ಸಕ ಬಂದು ಹೋಗಿದೆ, 2 ಸಕನು ಖಾಲಿನೇ. ಓಕೆ, ನೀವ್ ಎಷ್ಟು ಇಷ್ಟಪಡ್ತೀರ ಅವ್ರನ್ನ? ಇಷ್ಟಪಡ್ತೇವೆ ಸರ್. ಎಲ್ಲಾ ಸಿನಿಮಾಗಳು ನೋಡಿದಿರಾ? ನೋಡಿದೆ. ಯಾವ ಸಿನಿಮಾ ನೋಡಿದ್ರಿ ರೀಸೆಂಟ್ ಆಗಿ? ಕಾಟ್ಯಾರ. ಸೊ ನೆಕ್ಸ್ಟ್ ಡೆವಿಲ್ಗೋಸ್ಕರ ಕಾಯ್ತಾ ಇದ್ದೀರಾ? ನಿಮ್ಮ ಹೆಸರು? ನಮ್ಮ ಹೆಸರು ಬಸವ. ಶರಣ ಬಸವ. ಓಕೆ ಸ್ನೇಹಿತರೆ, ಈಗ ನೋಡಿದ್ರಲ್ಲ, ದರ್ಶನ್ ಅವರ ಅಭಿಮಾನಿ ರೇಖಾ ಅಂತ ಚಿತ್ರದುರ್ಗದಿಂದ ಇಲ್ಲಿ ಬಂದಿದ್ದಾರೆ. ನೋಡಿ, ಆಕ್ಚುಲಿ ಇಲ್ಲಿ ಏನ್ ಗೊತ್ತಾ, ಆ ಕೇಸ್ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ, ಬಟ್ ಆದ್ರೆ ಅವ್ರದೇ ಆದ ಒಂದು ಕ್ರೇಜ್ ಇದೆಯಲ್ಲ, ಆ ಕ್ರೇಜ್ಗೆ ಸರಿಸಾಟಿ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವ್ರು ಮಾಡದಂತ ಒಳ್ಳೆ ಕೆಲ್ಸಗಳ ಬಗ್ಗೆ ನೆನ್ಸ್ಕೋತಾ ಇದಾರೆ ಜನ. ಅಂದ್ರೆ ಒಬ್ಬ ಮನುಷ್ಯ ಯಾವುದೇ ಒಂದು ತಪ್ಪು ಮಾಡಿರ್ಬೋದು, ಮಾಡದೇ ಇರ್ಬೋದು, ಅದು ಬೇರೆ. ಬಟ್ ಅವ್ರು ಮಾಡದಂತ ಕೆಲಸಗಳನ್ನ ಕೆಲವರು ಹೊಗಳ್ಬೇಕಾಗತ್ತೆ, ಕೆಲವೊಂದನ್ನ ನೆನ್ಸ್ಕೋಬೇಕಾಗತ್ತೆ. ಇಲ್ಲಿ ಬಂದಂತ ಅಭಿಮಾನಿಗಳು ಅಂದ್ರೆ ಅಭಿಮಾನಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಾವು ಸುಮ್ಮನೆ ಬಂದ್ವಿ. ನಾನು ಇಲ್ಲೆಲ್ಲೋ ಒಂದು ಬೇರೆ ಯಾರೋ ಒಬ್ಬನ ಇಂಟರ್ವ್ಯೂ ಮಾಡಕ್ ಹೋದಾಗ ಇಲ್ಲೇ ದರ್ಶನ್ ಅವ್ರ ಮನೆ ಇದೆಯಲ್ಲ, ಅವ್ರನ್ನ ನೋಡ್ಕೊಂಡು ಹೋಗೋಣ, ಸಾರಿ ಆ ಮನೆನ ನೋಡ್ಕೊಂಡು ಹೋಗೋಣ, ಆ ಮನೆನ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಬಂದಾಗ ಸಡನ್ ಆಗಿ ಇವರು ಎಲ್ಲಿಂದನೋ ಬಂದ್ರು. ಅಂದ್ರೆ ಮೀನ್ಸ್ ಚಿತ್ರದುರ್ಗದಿಂದ ಇಲ್ಲಿ ಯಾವ್ದೋ ಪ್ಯಾಲೇಸ್ ಗ್ರೌಂಡ್ಗೂ ಇಲ್ಲಿಗೂ ತುಂಬಾನೇ ದೂರ ಇದೆ. ನಿಮಗೆ ಗೊತ್ತಿರ್ಬೋದು, ಅಲ್ಲಿ ಯಾವ್ದೋ ಮದುವೆ ಕಾರ್ಯಕ್ರಮಕ್ಕೋ ಏನಕ್ಕೋ ಬಂದಿರತಕ್ಕಂತ ವ್ಯಕ್ತಿ ದರ್ಶನ್ ಅವ್ರನ್ನ ಖಾಲಿ ಮನೆನಾದ್ರೂ ನೋಡ್ಕೊಂಡು ಹೋಗೋಣ ಅಂದ್ರೆ, ಅವರು ಇಲ್ಲಿಲ್ಲ ಅಂತ ಗೊತ್ತಿದ್ರು ಸಹ ಕೊನೆ ಪಕ್ಷ ಅವ್ರ ಮನೆನಾದ್ರೂ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಸೊ ನೋಡಿದ್ರಲ್ಲ, ಅವ್ರು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡ್ರಿ. ಸೊ ಈ ರೀತಿ ಒಂದು ಫ್ಯಾಮಿಲಿ ಅಭಿಮಾನಿಗಳು ಇದ್ದಾರೆ, ಪುಂಡ ಅಭಿಮಾನಿಗಳಿದ್ದಾರೆ. ನೀವೇ ಹೇಳಿರ್ತಾರ, ಕೆಲವರು ಹೇಳ್ತಾರೆ ಪುಂಡ ಅಭಿಮಾನಿಗಳು, ದರ್ಶನ್ಗೆ ಇರ್ತಕ್ಕಂಥ ಅಭಿಮಾನಿಗಳು ಪುಂಡ ಅಭಿಮಾನಿಗಳು ಅಂತ ಹೇಳ್ತಾರೆ. ಪುಂಡ ಅಭಿಮಾನಿಗಳು ಇದ್ದಾರೆ, ಒಳ್ಳೆ ಅಭಿಮಾನಿಗಳು ಇದ್ದಾರೆ, ಫ್ಯಾಮಿಲಿ ಅಭಿಮಾನಿಗಳು ಇದ್ದಾರೆ, ಎಲ್ಲ ತರ ಅಭಿಮಾನಿಗಳು ಸಹ ಇಲ್ಲಿದ್ದಾರೆ. ಅಭಿಮಾನಕ್ಕೆ ಸಾಟಿ ಇಲ್ಲ, ಬಟ್ ಆ ಅಭಿಮಾನಿಗಳಿಗೆ ಯಾರು ಧಕ್ಕೆ ತರುವಂತ ಕೆಲಸ ಮಾಡಬೇಡಿ.